ವಿಕಸಿತ ಭಾರತ ವಿಶ್ವಗುರು ಅಂತೆಲ್ಲ ಜನಗಳಿಗೆ ಕನಸುಗಳನ್ನು ತೋರಿಸುತ್ತಾ 2ನೇ ಬಾರಿ ಅಧಿಕಾರ ಅವಧಿಯನ್ನು ಮುಗಿಸಿ 3ನೇ ಬಾರಿ ಸಮ್ಮಿಶ್ರ ಸರ್ಕಾರದ ಮೂಲಕ ಆಡಳಿತ ಮಾಡ್ತಾ ಇರತಕ್ಕಂತಹ ಅಂದಿನ ಪ್ರಧಾನಿ ಅಭ್ಯರ್ಥಿ ಅಂದರೆ ಇಂದಿನ ಪ್ರಧಾನಮಂತ್ರಿಗಳು ಕಲರ್ಫುಲ್ ಕಾಗೆಗಳನ್ನು ಹಾರಿಸಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾಯಿತು. इस प्रकार से रुपया इतनी तेजी से गिर नहीं सकता। अरे ये नेपाल का रुपया नहीं गिरता है, बांग्लादेश की करेंसी नहीं गिरती है। क्या कारण है? हिंदुस्तान का रुपया पतला होता जा रहा है। एक तरफ जीडीपी का गिरना, दूसरी तरफ इन्फ्लेशन का बढ़ना। कि हमारी चोरी किया हुआ पैसा वापस आना चाहिए कि नहीं आना चाहिए। हिंदुस्तान के एक गरीब आदमी को रिश्वत में 15-20 लाख रुपए यूं ही मिल जाएगा। भाषण में प्रधानमंत्री ने बात कही, उसको वो बार बार दोहरा रहे हैं कि 15 लाख रुपए अकाउंट में क्यों नहीं आ रहे। देखिए ये जुमला है। ನೋಡೋದ್ರಲ್ಲ ಸ್ನೇಹಿತರೆ, ಇವರು ಹೀಗೆ ಕಲರ್ಫುಲ್ ಕಾಗೆ ಹಾರಿಸಿ ಅಧಿಕಾರ ಹಿಡಿಯೋದ್ರಲ್ಲಿ ಏನೋ ಯಶಸ್ವಿ ಆದರೆ ಹೊರತು ಆಡಳಿತ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆದರು ಅಂದರೆ ತಪ್ಪಾಗಲ್ಲ. ಆದರೆ ಇವ್ರು ಕೆಲಸ ಮಾಡಿಲ್ಲ ಅಂತಾದರೆ ಬೇರೆ ರಾಜ್ಯಗಳಲ್ಲಾದರೂ ಕೆಲಸ ಮಾಡೋಕ್ಕೆ ಆಯಾ ಪಕ್ಷಗಳಿಗೆ ಬಿಡ್ತಾ ಇದ್ದಾರಾ ಅಂತ ಅಂದರೆ ಖಂಡಿತವಾಗಿಯೂ ಇಲ್ಲ. ಎಲ್ಲಿ ಜನ BJPಯನ್ನು ತಿರಸ್ಕಾರ ಮಾಡಿದ್ದಾರೋ ಅಲ್ಲಿ ಎಲ್ಲ ರಾಜ್ಯಪಾಲರ ಮೂಲಕ ಅಡ್ಡದಾರಿಯನ್ನು ಹಿಡಿದು ಅಲ್ಲಿನ ರಾಜ್ಯ ಸರ್ಕಾರಗಳು ಕೆಲಸ ಮಾಡದೇ ಇರೋ ಹಾಗೆ ಮಾಡೋದು, ಮತ್ತು ನಾವು ಕೆಲಸ ಮಾಡಿಲ್ಲ ನೀವು ಮಾಡಬೇಡಿ, ಜನ ಹಾಗೆ ಬಾಯಿ ಬಡ್ಕೊಳ್ಳಿ ಅನ್ನುವಂತಹ ಉದ್ದೇಶ ಏನೋ ಇವ್ರದ್ದು ಗೊತ್ತಿಲ್ಲ. ಆದರೆ ಈಗ ಯಾಕೆ ಈ ಚರ್ಚೆ ಅಂತ ಕೇಳೋದಾದರೆ, ಮೊನ್ನೆ ಅಂದರೆ ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡ್ತದೆ. ಇದರಲ್ಲಿ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಭವನವನ್ನು ಎಳೆದು ತರಲಾಗ್ತದೆ. ಹೌದು, ಕೇಂದ್ರ ಸರ್ಕಾರ ನಿಯುಕ್ತಿ ಮಾಡಿದಂತಹ ರಾಜ್ಯಪಾಲರುಗಳು ಈಗ ಕೇಂದ್ರ ಸರ್ಕಾರದ ಕೈಗೊಂಬೆ ತರಹ ಆಡಿದ್ದೂ ಆಯಿತು. ಆ ವಿಚಾರವಾಗಿ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶಿಸಿ ಆದೇಶ ಕೂಡ ಹೊರಡಿಸಿದ್ದಾಯಿತು. ಹಾಗಿದ್ರೆ ಏನು ಹೇಳಿದೆ ಅದರಲ್ಲಿ ಸುಪ್ರೀಂ ಕೋರ್ಟು, ಯಾಕೆ ಇದು ಚರ್ಚೆಯ ವಿಚಾರ ಆಯಿತು ಅಂತ ನೋಡೋದಾದರೆ, ಈ ಪ್ರಕರಣದಲ್ಲಿ ತಮಿಳುನಾಡು ರಾಜ್ಯಪಾಲರು ಆರ್ಟಿಕಲ್ 200 ಉಲ್ಲಂಘಿಸಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿದ್ರೆ ಯಾಕೆ ಈ ನಿಯಮ ಉಲ್ಲಂಘ ಆಯಿತು, ಏನಿದು ಆರ್ಟಿಕಲ್ 200 ಅಂತ ನೋಡೋದಾದರೆ, ಆರ್ಟಿಕಲ್ 200ರಲ್ಲಿ ರಾಜ್ಯದ ಶಾಸಕಾಂಗ ಪ್ರಕ್ರಿಯೆಯಲ್ಲಿ ರಾಜ್ಯಪಾಲರಿಗೆ ಸಂವಿಧಾನಿಕ ಕಾವಲುಗಾರ ಪಾತ್ರವನ್ನು ನೀಡುತ್ತದೆ. ಆದರೆ ಇದು ಜನಾದೇಶವನ್ನು ಗೌರವಿಸುವ ಮತ್ತು ಕಾನೂನು ರಚನೆಗೆ ಸುಗಮಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ಇದರಲ್ಲಿ ರಾಜ್ಯಪಾಲರಿಗೆ ಅತಿಯಾದ ವಿಳಂಬಕ್ಕೆ ಅವಕಾಶ ಇಲ್ಲ. ಯಾವುದು ಈ ಏನು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರತಕ್ಕಂತಹ ಮಸೂದೆಗಳಿದ್ದಾವೆ ಅದನ್ನು ತಡೆ ಹಿಡಿಯುವ ಅವಕಾಶ ರಾಜ್ಯಪಾಲರಿಗೆ ಇಲ್ಲ. ರಾಜ್ಯಪಾಲರು ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಅಂತ ಹೇಳ್ತದೆ. ಆದರೆ ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ರಾಷ್ಟ್ರಪತಿಯವರಿಗೆ ವಿಧೇಯಕಗಳನ್ನು ರಾಜ್ಯಪಾಲರು ಕಳಿಸ್ಬೋದು. ಎಂಥ ಸಂದರ್ಭದಲ್ಲಿ ಅಂತ ಅಂದರೆ, ಮಸೂದೆ ಸಂವಿಧಾನಕ್ಕೆ ವಿರೋಧವಾಗಿದೆ ಅಂದಾಗ ಮಾತ್ರ ಕಳಿಸಬಹುದು. ಈಗ ತಮಿಳುನಾಡು ವಿಚಾರದಲ್ಲಿ ಸಂವಿಧಾನಕ್ಕೆ ವಿರೋಧ ಆಗಿರತಕ್ಕಂತಹ ಯಾವ ವಿಷಯವೂ ಅಂಗೀಕಾರ ಆಗದೆ ಬಾಕಿ ಉಳಿದಂತಹ 10 ಮಸೂದೆಗಳಲ್ಲಿ ಇರಲಿಲ್ಲ ಅನ್ನುವಂಥದ್ದು ಮುಖ್ಯವಾದ ವಿಚಾರ. ರಾಜ್ಯಪಾಲರು ಒಂದು ವೇಳೆ ಯಾವುದಾದ್ರೂ ಮಸೂದೆಯನ್ನು ತಡೆ ಹಿಡಿದ್ರೆ ಅದನ್ನು ವಿಧಾನಸಭೆಗೆ ಮರುಪರಿಶೀಲನೆಗೆ ಕಳಿಸ್ಬೇಕು. ಅಲ್ಲಿ ತಿದ್ದುಪಡಿಗಳನ್ನು ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ಬೇಕು. ಆದರೆ ಇಲ್ಲಿ ಅದು ಕೂಡ ಆಗೋಗಿದೆ. ಇನ್ನು ಇಲ್ಲಿ ಮತ್ತೆ ಏನಾದರೂ ಸಮಸ್ಯೆ ಇದ್ದರೆ ರಾಜ್ಯಪಾಲರು ಅದನ್ನು ಮತ್ತೆ ಮುಂದೆ ತೊಗೊಂಡು ಹೋಗಬೇಕಾಗಿತ್ತು, ತೊಗೊಂಡು ಹೋಗದೆ ಇಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾರೆ. ಆದರೆ ರಾಜ್ಯಪಾಲರು ನಿರ್ದಿಷ್ಟ ಕಾರಣ ಇಲ್ಲ ಅಂದರೆ ಅವರಿಗೆ ತಡೆ ಹಿಡಿಯುವಂತಹ ಅಂದರೆ ಈ ಮಸೂದೆ ತಡೆ ಹಿಡಿಯುವಂತಹ ಅವಕಾಶ ಇಲ್ಲ ಅಂತ ಇದೇ ಆರ್ಟಿಕಲ್ 200 ಹೇಳುತ್ತೆ. ಜೊತೆಗೆ ಇದೇ ಆರ್ಟಿಕಲ್ನಲ್ಲಿ ಇನ್ನೊಂದು ವಿಚಾರ ಇದೆ. ರಾಜ್ಯಪಾಲರಿಗೆ ಒಂದು ಮಸೂದೆಯನ್ನು ತಡೆ ಹಿಡಿಯುವಂಥ ಅವಕಾಶ ಇದೆ. ಆದರೆ ತಡೆ ಹಿಡಿದ ಮಸೂದೆಗಳನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು, ಅದಕ್ಕೆ ಸರಿಯಾದ ಕಾರಣಗಳಿರಬೇಕು. ಅದು ಮಾಡದೇ ಇರುವ ಕಾರಣಕ್ಕೆ ಈಗ ಸುಪ್ರೀಂ ಕೋರ್ಟು ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯಪಾಲರ ಅಂಕಿತ ಇಲ್ಲದೆ ಮಸೂದೆಗಳು ಜಾರಿಗೆ ಬಂದಿವೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಉಲ್ಲೇಖ ಮಾಡುವ ಮೂಲಕ 12/4/2020 ಅಷ್ಟು ಮಸೂದೆಗಳು ಜಾರಿಗೆ ಬಂದಿವೆ. ಅಂದರೆ ಇದರಲ್ಲಿ ಯಾವುದೇ ಸಂವಿಧಾನಕ್ಕೆ ವಿರೋಧವಾಗಿರತಕ್ಕಂತಹ ವಿಚಾರಗಳು ಆ ಮಸೂದೆಗಳಲ್ಲಿ ಇಲ್ಲ ಅನ್ನುವುದು ಸ್ಪಷ್ಟ ಆಗ್ತದೆ. ಹಾಗಿದ್ರೆ ಯಾಕೆ ಇವರು ತಡೆ ಹಿಡಿದ್ರು? ತಡೆ ಹಿಡಿದಿದ್ದಾದರೂ ಎಷ್ಟು ದಿನ ಗೊತ್ತಾ? ಬರೋಬ್ಬರಿ 3 ವರ್ಷ ಕಾಲ ಅಂತ ಅಂದರೆ ನೀವು ನಂಬಲೇಬೇಕು.
2020 ಜನವರಿಯಿಂದ 2023 ಏಪ್ರಿಲ್ವರೆಗೂ ಇದನ್ನು ತಡೆ ಹಿಡಿದಿದ್ರು. ಇದನ್ನು ನೋಡಿ ಬೇಸತ್ತ ತಮಿಳುನಾಡು ಸರ್ಕಾರ 31 ಅಕ್ಟೋಬರ್ 2023ರಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ. ನಂತರ ಸುಪ್ರೀಂ ಕೋರ್ಟು 10 ನವೆಂಬರ್ 2023ಕ್ಕೆ ತಮಿಳುನಾಡು ರಾಜ್ಯಪಾಲ RN ರವಿ ಅವರಿಗೆ ಒಂದು ನೋಟಿಸನ್ನು ನೀಡುತ್ತದೆ. ಈ ಏನು ತಡೆ ಹಿಡಿದಿದ್ರಲ್ಲ 10 ಮಸೂದೆಗಳು, ಇದ್ರ ಕುರಿತಾಗಿ ಸ್ಪಷ್ಟನೆ ನೀಡಿ ಅಂತ ಹೇಳುತ್ತೆ. ಯಾಕೆ ಈ ಮಸೂದೆಗಳನ್ನು ಕ್ರಮಕೈಗೊಂಡಿಲ್ಲ? ಜೊತೆಗೆ ವಿಳಂಬಕ್ಕೆ ಕಾರಣ ಸಂವಿಧಾನಕ್ಕೆ ವಿರೋಧವಾದಂತಹ ವಿಷಯಗಳು ಏನಾದರೂ ಈ ಮಸೂದೆಯಲ್ಲಿ ಇದೆಯಾ ಅಂತ ಕೇಳಿತ್ತು. ನೋಟಿಸ್ಗೆ ಉತ್ತರಿಸಲು ರಾಜ್ಯಪಾಲರಿಗೆ ಬೇಕಾದಷ್ಟು ಸಮಯ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ನಡೆ ಅಸಂವಿಧಾನಿಕ ಅಂತ ಹೇಳಿದೆ. ಈ ರೀತಿ ಮಸೂದೆಗಳು ತಡೆ ಹಿಡಿಯುವುದು, ವಿಳಂಬ ನೀತಿ ಅನುಸರಿಸುವುದು ಸಂವಿಧಾನದ ಮೂಲ ತತ್ವಗಳನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿದೆ. ಇದೀಗ ಯಾವ 10 ಮಸೂದೆಗಳನ್ನು ತಮಿಳುನಾಡು ರಾಜ್ಯಪಾಲರು ತಡೆ ಹಿಡಿದಿದ್ರು ಅದಷ್ಟು ಅಂಕಿತ ಇಲ್ಲದೆ, ಅಂದರೆ ರಾಜ್ಯಪಾಲರ ಅಂಕಿತ ಇಲ್ಲದೆ ಜಾರಿಗೆ ಬಂದಿವೆ. ಹೀಗಾಗೋದು ಇದು ರಾಜ್ಯಪಾಲರ ದುರಾಡಳಿತ ಅಲ್ಲದೆ ಮತ್ತೇನು? ಇದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತಹ ವಿಚಾರ ಅಲ್ಲ ಅಂತಂದರೆ ಮತ್ತಿನ್ನೇನು? ಈ ಹಿಂದೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ರಾಷ್ಟ್ರಪತಿಯವರಿಗೆ ವಿಧೇಯಕಗಳನ್ನು ಕಳಿಸಿದ್ರು ಅಂತ ಅಂದರೆ ಇದು ನ್ಯಾಯಾಲಯಕ್ಕೆ ಮಾಡದಂತಹ ಅವಮಾನ ಅಲ್ಲವೇ? ಇದು ಮುಂದೊಂದು ದಿನ ಸಮಸ್ಯೆ ಆಗಬಹುದು ಅಂತನೋ ಏನೋ ಅಂಬೇಡ್ಕರ್ ಅವರು ಇದರಲ್ಲಿ ಎಚ್ಚರಿಕೆಯನ್ನು ವಹಿಸಿದರು. ರಾಜ್ಯಪಾಲರು ಸರ್ಕಾರದ ಸಲಹೆ ಇಲ್ಲದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ತನಗೆ ಹೇಗೆ ಬೇಕೋ ಹಾಗೆ ಕೈಗೊಂಬೆ ಥರ ಆಡಿಸ್ತಿರೋದು ಮಾತ್ರ ನಿಲ್ಲಿಸ್ತಾ ಇಲ್ಲ. ಏನೋ ಒಂದು ಪ್ರಕರಣ, ಒಂದು ವಿಚಾರಕ್ಕೆ ನೀವು ಹೀಗೆ ಹೇಳೋದು ಎಷ್ಟು ಸರಿ? ಹಾಗಿದ್ರೆ ಕಾಂಗ್ರೆಸ್ ಈ ಹಿಂದೆ ಈ ರೀತಿ ಮಾಡೇ ಇಲ್ವಾ ಅಂತ ನೀವು ನಮ್ಮನ್ನು ಪ್ರಶ್ನೆ ಕೇಳಬಹುದು. ಆ ರೀತಿ ಪ್ರಶ್ನೆ ಮಾಡೋರು ಕೂಡ ಇದ್ದಾರೆ. ಆದರೆ ಈ ಪ್ರಶ್ನೆಯನ್ನು ಮಾಡೋ ಮೊದಲು ಸ್ವಲ್ಪ ಯೋಚಿಸ್ಬೇಕಾಗ್ತದೆ. ಕಾಂಗ್ರೆಸ್ ಆಡಳಿತದಲ್ಲಿ ವಿಫಲತೆ ಕಂಡಾಗಲೇ ಅಲ್ವಾ ಸ್ವಾಮಿ ಅಧಿಕಾರ ಜನ ನಿಮಗೆ ನೀಡಿದ್ದು? ಜನರ ಹಿತರಕ್ಷಣೆಗೆ ಅಲ್ವಾ ನೀವು ಕೆಲಸ ಮಾಡಬೇಕಾಗಿರೋದು? ಒಂದು ವೇಳೆ ನೀವು ಸಂವಿಧಾತ್ಮಕವಾಗಿ ನಡೆದುಕೊಂಡಿದ್ರೆ ನಾವ್ಯಾಕೆ ಸ್ವಾಮಿ ನಿಮ್ಮನ್ನು ಪ್ರಶ್ನೆ ಕೇಳ್ತಿದ್ವಿ ಅಥವಾ ಇವತ್ತು ಪ್ರಶ್ನೆ ಮಾಡ್ತಿದ್ವಿ? ಕಾಂಗ್ರೆಸ್ ಈ ಹಿಂದೆ ಮಾಡಿದ 10% ತಪ್ಪುಗಳೇನಿತ್ತು, ದುರಾಡಳಿತ ಇತ್ತು, ಅದನ್ನ ಮುಂದಿಟ್ಕೊಂಡು ಈಗ ಅದನ್ನೇ ನೀವು 100% ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದರೆ ಏನು ಹೇಳೋದು ನಿಮಗೆ? ಇದು ಒಂದೇ ಪ್ರಕರಣ ಆಗಿದ್ರೆ ನಾವು ಈ ಪ್ರಶ್ನೆ ಎತ್ತುತ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದರೆ ಕಳೆದ 4 ವರ್ಷಗಳಿಂದ ಇಂತಹ ಪ್ರಕರಣಗಳು ಆಗ್ತಾನೇ ಇವೆ. ಪಂಜಾಬ್ ಇರಬಹುದು, ದೆಹಲಿ ಇರಬಹುದು, ಜಾರ್ಖಂಡ್ ಇರಬಹುದು, ಈಗ ತಮಿಳುನಾಡು, ನಾಳೆ ಕರ್ನಾಟಕನೂ ಬರಬಹುದು. ಹಾಗೆ ಎಲ್ಲಿ ಜನ BJPಯನ್ನು ತಿರಸ್ಕಾರ ಮಾಡಿದ್ದಾರೆ ಅಲ್ಲಿ ಎಲ್ಲ ರಾಜ್ಯಪಾಲರನ್ನು ಮಧ್ಯೆ ಇಟ್ಕೊಂಡು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿಕೊಂಡು ಕೊನೆಗೆ ಇದು ಜನವಿರೋಧಿ ಸರ್ಕಾರ, ಜನಗಳ ಬಗ್ಗೆ ಇವರಿಗೆ ಕೇರ್ ಇಲ್ಲ ಅಂತ ಚುನಾವಣೆಗೆ ಹೋಗಿ ನೀವು ಮಾಡಿರ್ತಕ್ಕಂತಹ ಭಾಷಣಗಳು ಈ ದೇಶದ ಜನರು ಮರ್ತಿದ್ದಾರೆ ಅಂದ್ಕೊಂಡಿದ್ರ? ಇದಕ್ಕೆ ಉದಾಹರಣೆ ಅಂತ ನಾವು ತಗೊಳ್ಳೋದಾದರೆ ಮೊನ್ನೆ ಅಷ್ಟೇ ಆದ ದೆಹಲಿ ವಿಧಾನಸಭಾ ಚುನಾವಣೆಯನ್ನು ನಾವು ತಗೋಬಹುದು. ಕೇಜ್ರಿವಾಲ್ ಸರ್ಕಾರ ದಿನ ಬೆಳಗಾದರೆ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಗುದ್ದಾಟ, ಕೋರ್ಟು ಕಚೇರಿ ಅಂತ ಓಡಾಡೋದು, ಇದ್ರ ಮಧ್ಯ ಲಿಕ್ಕರ್ ಸ್ಕ್ಯಾಮ್ ಅಂತ ಕೂಡ ಆರೋಪ ಮಾಡ್ತೀರಿ, ಅವ್ರಿಗೆ ಜೈಲಿಗೆ ಕೂಡ ಕಳಿಸ್ತೀರಿ. ಆಡಳಿತನೂ ನಡ್ಸಕ್ಕೆ ಬಿಡಲ್ಲ. ಕೊನೆಗೆ ಚುನಾವಣೆಯಲ್ಲಿ ಇವರು ಭ್ರಷ್ಟರು, ಇವರು ಏನೂ ಮಾಡಿಲ್ಲ, ಇದು ಜನವಿರೋಧಿ ಸರ್ಕಾರ ಅಂತ BJP ನಾಯಕರುಗಳು ಭಾಷಣ ಮಾಡಿದ್ದು ಜನ ಮರ್ತಿದ್ದಾರೆ ಅಂದ್ಕೊಂಡಿದ್ರ? ಇಲ್ಲ. ಹಾಗೆ ಭಾಷಣ ಮಾಡಿ ಅಲ್ಲಿ ಕೇಜ್ರಿವಾಲ್ ಅವರನ್ನು ಸೋಲಿಸಿದ್ದು ಆಯಿತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೆಲಸ ಮಾಡೋಕ್ಕೆ ನೀವು ಬಿಡದೇ ಇದ್ದಾಗ ಆ ಮುಖ್ಯಮಂತ್ರಿ ರಾಜ್ಯಪಾಲರ ಜೊತೆ ಗುದ್ದಾಡ್ತಾ ಕೂತ್ರೆ ಜನರ ಹಿತಕ್ಕಾಗಿ ಆ ಮುಖ್ಯಮಂತ್ರಿ ಆದರೂ ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಇಂತಹ ನಡೆಯೇ ಈಗ ಸುಪ್ರೀಂ ಕೋರ್ಟು ಅಸಂವಿಧಾನಿಕ ಅಂತ ಹೇಳಿತು. ಅದು ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆ ಮಾಡುವಂತಹದ್ದು ಅಂತ ಹೇಳಿದ ಮೇಲೂ ಇನ್ನು ಈ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಮನೆಗೆ ಕಳಿಸೋದು ಬಿಡಿ, ಯಾಕೆ ಏನು ಅಂತ ಕೂಡ ಪ್ರಶ್ನೆ ಮಾಡಿಲ್ಲ. ಇದರ ಅರ್ಥ ನಾವೇನು ತಿಳಿದುಕೊಳ್ಬೇಕು ಅಥವಾ ನೀವೇನು ತಿಳಿದುಕೊಳ್ತೀರಾ ಅದು ನಿಮಗೆ ಬಿಟ್ಟು ವಿಚಾರ. ನಾವು ಸಂವಿಧಾನದ ವಿರೋಧಿಗಳಲ್ಲ, ನಾವು ಸಂವಿಧಾನದ ರಕ್ಷಕರು ಅಂತ ಬಿಂಬಿಸ್ಕೊಳ್ಳೋ ಬದಲು ಇಂತಹ ವಿಳಂಬ ನೀತಿಯನ್ನು ಅನುಸರಿಸುವ ರಾಜ್ಯಪಾಲರನ್ನು ಮನೆಗೆ ಕಳಿಸಿ. ನೀವು ನಿಜವಾಗ್ಲೂ ಸಂವಿಧಾನ ರಕ್ಷಕರು ಅಂತ ಹಾಗಾದರೂ ಇವರನ್ನು ಮನೆಗೆ ಕಳಿಸಿ ತೋರಿಸ್ಕೊಳ್ಳಿ. ನಮಸ್ಕಾರ. ಚೆನುಗಿರಿ ಇದು ನಿಮ್ಮ ದನಿ.